ಅಬ್ಬಾ ನಿನ್ನೆ ಗಂಟೆ ಪೂರ್ವಿ ಜೊತೆ ಹೊರದು ಹೆಂಗಪ್ಪ ಮಾತಾಡ್ದು ಅಂತ ಯೋಚನೆ ಮಾಡ್ತಿದ್ದೆ. ಸದ್ಯ ಈ ಮದುವೆ ನಂಗೆ ಇಷ್ಟ ಇಲ್ಲ ಅಂತ ಅವ್ರಿಗೆ ಹೇಳಾದ್ಮೇಲೆ ನಂಗೆ ಬಹು ಖುಷಿ ಆಯ್ತದೆ. ಓ ಮೇಡಮ್ ಅವರೇ, ನಿಮ್ಮನ್ನ ನೋಡೋ ಮಂತ್ಲಿ ಆಫೀಸ್ ಹೋಯ್ತೈತೆ. ನಿಮ್ಮೆಲ್ಲ ಸಿಕ್ಕಿದ್ ಒಳ್ಳೇದಾಯ್ತು. ಕೆಲಸ ಎಲ್ಲ ಮುಗಿತೆ ಮೇಡಮ್ ಅವರೇ. ಹೌದು, ಅವತ್ತೇನೋ ಫೋನ್ ಮಾಡಿದ್ರಿ CA ನೋಡಕ್ ಹೋಗ್ಬೇಕು ಅಂತ. ಅವತ್ ಫೋನ್ ಮಾಡಿದ್ದು ನಿಮ್ಗೆ ಇವತ್ ನೆನಪಾಗ್ತಾ ಇದೆಯಾ? ಹಂಗೇನಿಲ್ಲ ಮೇಡಮ್ ಅವರೇ, ಅದು ಹೊಸಿ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗ್ಲಿಲ್ಲ. ಕೆಲ್ಸನಾ? ನಿಮಗೇನ್ ಕೆಲ್ಸ ಇರುತ್ತೆ? ಯಾವಾಗ ನೋಡಿದ್ರು ಫ್ರೀ ಆಗಿ ಸುತ್ತಾಡ್ಕೊಂಡಿರ್ತೀರಲ್ಲ. ಮೇಡಮ್ ಅವರೇ, CA ಅವ್ರನ್ನ ಮೀಟ್ ಮಾಡ್ಬೇಕಾಗಿತ್ತು, ಅದಕ್ಕೆ ನಿಮಗ್ ಫೋನ್ ಮಾಡಿದೆ. ನೀವ್ ಬಿಸಿ ಇದ್ರಿ, ಅದಕ್ಕೆ ನಾಳೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಸರಿ ಮೇಡಮ್ ಅವರೇ, ನಾಳೆ ನಮ್ಮಿಬ್ರು ಜೊತೆಲೆ ಹೋಗಿ ಬರಮ್ಮ. ಬರ್ತೀನಿ ಮೇಡಮ್ ಅವರೇ. ಕಾಫಿ ಗಿಪಿ ಕುಡಿಯಮ್ಮ. ನಾನ್ ಕುಡಿಯಲ್ಲ, ಕಾಫಿ ಕರಿಯೋರ್ನು ನಾನು ಇಷ್ಟಪಡಲ್ಲ. ಮೇಡಮ್ ಅವರೇ, ನಿಮ್ ಯಾಕೆ ಯಾವಾಗ್ಲೂ ನನ್ನ ಜೊತೆ ಮಾತಾಡುವಾಗ ಕೋಪ ಮಾಡ್ಕೊಂಡೇ ಮಾತಾಡ್ತೀರಾ? ನಾನ್ ನೋಡಿ ನಿಮ್ ಜೊತೆ ಮಾತಾಡುವಾಗ ಹೆಂಗ್ ನಗ್ನಗ್ತಾ ಮಾತಾಡ್ತೀರಾ? ನಗ್ತಾ ಬೇರೆ ಮಾತಾಡಿಸ್ಬೇಕಾ? ನೀವೇನೋ ಸಿಂಚನ ತಮ್ಮ ಅಂತ ಒಂಚೂರಾದ್ರೂ ಮಾತಾಡಿಸ್ತೀನಿ. ಇಲ್ದೇ ಇದ್ದಿದ್ರೆ ಬೇರೆನೆ ಕತೆ ಇರ್ತಿತ್ತು. ಹೋಗಿ ಮೇಡಮ್ ಅವರೇ, ಹೋಗಿ ಕೋಪನೇ ಮಾಡ್ಕೊಳ್ಳಿ. ಆದ್ರೆ ನಾನೇನು ಅಂತ ನಿಮ್ಗೆ ಅರ್ಥ ಆಗುತ್ತಲ್ಲ, ಅವತ್ ನೀ ಮೇಲೆ ರಕ್ತ ಮಾತಾಡ್ತೀರಾ. ಅಲ್ಲಿ ಗಂಟ ಈ ಸಿದ್ದೇಗೌಡ ಕಾಯ್ತಾನೆ ಮೇಡಮ್ ಅವರೇ. ನನ್ ಚಿನ್ನು ಮರಿ ಏನ್ ಮಾಡ್ತಿರ್ಬಹುದು? ಎಲ್ಲಿ ಹೋದ್ರು ಇವರು? ಕಾಣ್ತಾ ಇಲ್ವಲ್ಲ? ಬಾತ್ರೂಮ್ಗೆ ಹೋಗಿರ್ಬೋದಾ? ನೋ, ಬಾತ್ರೂಮ್ಗೆ ಹೋಗಿದ್ದಿದ್ರೆ ಇಷ್ಟೊತ್ತಾಗ್ತಿರ್ಲಿಲ್ಲ. ಎಲ್ಲಿ ಹೋಗಿರ್ಬೋದು? ಫುಟೇಜ್ ರಿವೈಂಡ್ ಮಾಡಿ ನೋಡೋಣ. ಅಂದ್ರೆ ಹಿಂದುಗಡೆ ಬಾಗಿಲಿಂದ ಹೊರಗೆ ಹೋಗಿದ್ದಾರೆ. ನಾನು ಯಾವ್ದು ಆಗಬಾರ್ದು ಅಂತ ಅನ್ಕೊಟ್ಟಿದ್ನೋ ಅದೇ ಆಗೋಗಿದೆ. ನಾನು ಎಷ್ಟು ಕೇರ್ ತಗೊಂಡು ಹೊರಗೆ ಬರೋ ಹಾಗಾಯ್ತಲ್ಲ. ಜಯಂತ, ಜಾನ್ವಿ ಅವರು ಮನೆಯಿಂದ ಹೊರಗೆ ಹೋಗಿದಾರ ಅಂದ್ಮೇಲೆ ದಿನ ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಹೊರಗಿನ ಪ್ರಪಂಚ ಜೊತೆ ಅವರು ಒಗ್ಗಿಕೊಂಡ್ಬಿಟ್ರೆ ನಿನ್ನ ಮೇಲೆ ಗಮನ ಕಡಿಮೆ ಆಗೋಗುತ್ತೆ. ನಿನ್ ಬಗ್ಗೆ ಯೋಚನೆ ಮಾಡೋದ ಕಣೋ. ಹಂಗಾಗ್ಬಾರ್ದು. ಏನ್ ಮಾಡ್ಲಿ? ಫೋನ್ ಮಾಡ್ಬಿಡ್ತೀನಿ. ಈಗ ಫೋನ್ ಮಾಡಿದ್ರೆ ನಾನು ಹೊರಗಿದ್ದೀನಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ಅಂತ ನನ್ನೇ ಕೇಳ್ತಾರೆ. ಮನೆ ಸುತ್ತಮುತ್ತನೇ ಇರ್ತಾರೆ. ಮನೆ ಹತ್ರ ಹೋಗಿ ಹುಡುಕ್ತೀನಿ. ಹೋಗಿ ನೋಡ್ಬೇಕು, ಹುಡುಕೋಣ. ಅದಕ್ಕೆ ಏನೋ ತರಕಾರಿ ತರಕ್ಕೆ ಹೇಳಿದ್ರಲ್ಲ, ಮರ್ತೇ ಹೋಯ್ತು. ಒಂದ್ಸತಿ ಫೋನ್ ಮಾಡಿ ಕೇಳಿಬಿಡೋಣ. ನನ್ನ ಫೋನ್ ಎತ್ತಕ್ಕೆ ಪುರ್ಸತ್ತಿಲ್ಲ ನನಗೆ. ಯಾರಿಗಪ್ಪ ಇಷ್ಟು ಅರ್ಜೆಂಟ್ ಇರೋದು? ಓ, ಜಾನು ಮತ್ತೇನು ಬಂದೇ ಇಲ್ಲ?
ನಾನೇ ಮಾತಾಡ್ತೀನಿ. ಹಲೋ ಜಾನು, ಅತ್ತೆ ಇಲ್ಲೇ ಪಕ್ಕದ ಜಲ್ಜಮ್ಮನ ಮನೆಗೆ ಹೋಗಿದ್ದಾರೆ. ಏನೋ ಇಷ್ಟೊತ್ತಾದರೂ ಬಂದಿಲ್ವಪ್ಪ. ಮತ್ತೆ ಹೇಗಿದೀಯ ನೀನು? ಎಲ್ಲ ಆಚೆ ಇರೋವಾಗಿದೆ. ಹ್ಞೂ ಅದಕ್ಕೆ ತರಕಾರಿ ತರಕ್ಕೆ ಆಚೆ ಬಂದಿದ್ದೀನಿ. ಜಯಂತವ್ರ ಜೊತೆ ಹೋಗಿದೀಯಾ? ಅಯ್ಯೋ ಅವರೆಲ್ಲದಕ್ಕೆ ಬರ್ತಾರೆ, ಅವ್ರು ಆಫೀಸ್ಗೆ ಹೋಗಿದ್ದಾರೆ. ನಾನೊಬ್ಳೇ ಬಂದಿದ್ದೀನಿ. ಆಮೇಲೆ ಬಸ್ಸರ್ಗೆ ಅದೇನೇನೋ ತರಕಾರಿ ಬೇಕು ಅಂತ ಹೇಳಿದ್ರಲ್ಲ, ಅದೇನು ಅಂತ ಇನ್ನೊಂದ್ಸತಿ ಹೇಳ್ತೀರಾ? ನಂಗೆ ಮರ್ತೇ ಹೋಯ್ತು. ಅದಕ್ಕೇನಂತೆ ಜಾನು? ಸರಿ. ಅದ್ಗೆ ನೀವ್ ಹೇಳಿದ ಎಲ್ಲಾ ತರಕಾರಿಗಳನ್ನು ತಗೊಂಡೆ. ನಾಳೆ ಬಿಸಿಬೇಳೆಭಾತ್ ಮಾಡೋಣ ಅನ್ಕೊಂಡಿದ್ದೀನಿ. ಅದಕ್ಕೂ ಏನೇನ್ ಬೇಕು ಅಂತ ಹೇಳ್ಬಿಡಿ, ಒಟ್ಟಿಗೆ ತಗೊಂಡ್ಬಿಡ್ತೀನಿ. ಬಿಸಿಬೇಳೆ ಬಾತ್ ಮಾಡೋದಕ್ಕೂ ಕ್ಯಾರೆಟು ಬೀನ್ಸು ಬೇಕು.